ಅವರದ್ದು 6 ಜನರ ಗ್ಯಾಂಗ್. ಮಧ್ಯರಾತ್ರಿ ಫೀಲ್ಡಿಗಿಳಿದ್ರೆ ಮೂಟೆ ಮೂಟೆ ಬಂಗಾರ ದೋಚ್ತಾರೆ. ಮಾಸ್ಕ್ ಹಾಕೊಂಡು ಊರಿಗೆ ಬರುವಂತಹ ಖದೀಮರು ಬಾಗಲಕೋಟೆ ಜನರ ನಿದ್ದೆಗೆಡಿಸಿದ್ದಾರೆ. ಮಧ್ಯರಾತ್ರಿ 2:50 ಕಳ್ಳರ ಹೆಜ್ಜೆ ಗುರುತು. ಮಾಸ್ ಗ್ಯಾಂಗ್ ಎಂಟ್ರಿ ಬೆಚ್ಚಿ ಬಿತ್ತು ಇಡೀ ಊರು. ರಾಜ್ಯದಲ್ಲಿ ಚಡ್ಡಿ ಗ್ಯಾಂಗ್ ಸದ್ದು ಮಾಡಿದ್ದಾಯ್ತು. ಹೊತ್ತಲ್ಲದ ಹೊತ್ತಲ್ಲಿ ಬಂದು ಇಡೀ ಮನೆಯನ್ನ ದೋಚಿದ್ದು ಆಯ್ತು. ಈಗ ಮಾಸ್ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಮಧ್ಯರಾತ್ರಿ 2:50 ಸುಮಾರಿಗೆ ಫೀಲ್ಡ್ಗೆ ಇಳಿಯುವಂತ ಖದೀಮರು ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದ್ದಾರೆ. ಮುಖಕ್ಕೆ ಮಾಸ್ಕ್, ಕೈಯಲ್ಲಿ ರಾಡ್, ಜೊತೆಗೆ ಮಾರಕಾಸ್ತ್ರ ಇಟ್ಕೊಂಡು ಗಲ್ಲಿ ಗಲ್ಲಿಯಲ್ಲೂ ಓಡಾಡ್ತಿದ್ದಾರೆ. ಈ ವಿಡಿಯೋ ನೋಡ್ತಾ ಇದ್ದಂತೆ ಬಾಗಲಕೋಟೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳ್ಳ ಖದೀಮರ ಹಾವಳಿ ಮಿತಿ ಮೀರಿ ಹೋಗಿದೆ. ಪೊಲೀಸರ ಭಯವಿಲ್ಲದೆ ಮೇಲಿಂದ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ. ರಾತ್ರಿ 2:50 ಸುಮಾರಿಗೆ ಎಂಟ್ರಿ ಕೊಟ್ಟ ದರೋಡೆಕೋರರ ಗ್ಯಾಂಗ್ ಇಡೀ ಏರಿಯಾವನ್ನೇ ಒಂದು ಸುತ್ತು ಹಾಕಿದೆ. ಕಳ್ಳತನಕ್ಕೆ ಬಂದವರು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 6 ಮಂದಿ. ಅದೇ ಊರ್ ಹೋಗ್ಯನ್ರಿ ನಾ ಬರೋದಕ್ಕಾರಿ ತುಡು ಮಾಡ್ಯಾರಿ ಮನಿ ರೀ ಹೊರ್ಮಳ್ ಹೋಗ್ಯಾವ್ರಿ ಜುಮ್ಕಿ ಹೋಗ್ಯಾರಿ 1,000 ರೂಪಾಯಿ ಹೋಗ್ಯಾರಿ ಕಡ್ಗಾರಿ ಕಾಲುಂಗ್ರಿ ಬೆಳಿವ್ರಿ ಯಾವ ಹೋಗ್ಯಾವ್ರಿ ಎಲ್ಲ ಪ್ಯಾಕೆಟ್ ಹೊಡ್ಕೊಂಡ್ ಹೋಗ್ಯಾರಿ ಅವ್ರು. ಅದೇ ಮೊನ್ನೆ ಬಂದಿರಿ ಪೊಲೀಸರಿ ಬರಾನ್ರಿ ಇದು ಏನ ಎಪ್ಪರ್ ಏನು ಮಾಡಿಲ್ರಿ. ಮತ್ತ ನಮಗೂ ಇದ ನಾವು ಬಡವ್ರದೇವ್ರಿ, ನಮಗೂ ಈಗ ಹುಡುಕಿ ಕೊಡ್ಬೇಕ ಅಂದೇವ್ರು ನಾವು ಒಟ್ಟಾರಿ. ಕೆಲ ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಚಡ್ಡಿ ಗ್ಯಾಂಗ್ ಆತಂಕ ಸೃಷ್ಟಿ ಮಾಡಿತ್ತು. ಹೊತ್ತಲ್ಲದ ಹೊತ್ತಲ್ಲಿ ಬಂದು ಇಡೀ ಮನೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಮಾಸ್ ಗ್ಯಾಂಗ್ ಅಖಾಡಕ್ಕಿಳಿದಿದೆ. ಹಾಗೆ ರಸ್ತೆ ಪಕ್ಕದಲ್ಲಿರುವಂತ ಮನೆಗಳ ಕಿಟಕಿಯಲ್ಲಿ ಇಣುಕಿ ನೋಡಿ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತ ಈ ದೃಶ್ಯ ನೋಡ್ತಾ ಇದ್ದಂತೆ ಏರಿಯಾ ಜನ ಫುಲ್ ಕಂಗಾಲಾಗಿ ಹೋಗಿದ್ದಾರೆ. ಇದ್ರಕಿಲ್ರಿ 5-6 ದಿವಸ ಇರ್ಲಾರ್ದಾಗ ಜಗಲಿ ಮ್ಯಾಗಿನ ಎಲ್ಲ ಸಾಮಾನು ತಗೊಂಡ್ ಹೋಗ್ಯಾರ್ರಿ. ಬೆಳ್ಳಿ ಸಾಮಾನ ಎಲ್ಲ ತಗೊಂಡ್ ಹೋಗ್ರಿ, ಚಾವಿ ಕಟ್ ಮಾಡ್ಕೊಂಡ್ ಹೋಗ್ಯಾರ್ರಿ. ಯಾವ್ದಾರ ಬೆಳ್ಳಿ ಸಾಮಾನ್ ರೀ, ರೊಕ್ಕ ಒಂದ್ ಇಲ್ಲಂದ್ರ ಒಂದ್ 3-4 ಸಾವಿರ ರೂಪಾಯಿ ಇತ್ರಿ. ಬೆಳ್ಳಿ ಸಾಮಾನ ಒಂದ್ 3-4 ತೊಲಿ ಇತ್ರಿ. ಕಳ್ಳ ಕಾಕರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ಮಧ್ಯರಾತ್ರಿ ಫೀಲ್ಡ್ಗೆ ಇಳಿಯೋರು ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ದಾರೆ. ಹೀಗಾಗಿ ಇನ್ನಾದ್ರೂ ಪೊಲೀಸರು ಅಲರ್ಟ್ ಆಗಬೇಕಾಗಿದೆ. ಮಂಜುನಾಥ್ ತಳಬಾರ್, ನ್ಯೂಸ್ 18 ಬಾಗಲಕೋಟೆ. ಅದು ಬಡವರ ಮಕ್ಕಳು ಓದೋ ಸರ್ಕಾರಿ ವಸತಿ ಶಾಲೆ. ಈ ಶಾಲೆಗಾಗಿ ಸರ್ಕಾರ ಕೋಟಿ ಸುರಿದು ಕಟ್ಟಡ ಕಟ್ಟಿಸಿದೆ. ಆದರೆ ಶೌಚಾಲಯ ಇಲ್ಲ ಅನ್ನುವಂಥ ನೆಪ ಹೇಳಿ ಗೋಡೌನ್ನಲ್ಲೇ ಪಾಠ ಮಾಡ್ತಾ ಇದ್ರು. ಯಾವಾಗ ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಮಳೆ ಬಂದ್ರೆ ವಸತಿ ಶಾಲೆ ಬಗ್ಗೆ ಸರ್ಕಾರದಿಂದಲೇ ತಾತ್ಸರ ಆಗ್ತಾ ಇದೆ. ರೆಡಿಯಾಗಿರ್ತಕ್ಕಂಥ ಕಟ್ಟಡಕ್ಕೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನ ಬರಮಾಡಲಿಕ್ಕೆ ಹಿಂದೇಟಾಗ್ತಾ ಇದೆ. ಫೆಬ್ರವರಿ ಹಂತದೊಳಗಾಗಿ ಅಲ್ಲೆಲ್ಲ ಟಾಯ್ಲೆಟ್ ಬಾತ್ರೂಮ್ ರೆಡಿ ಆಗ್ತದೆ. ಮಕ್ಕಳನ್ನ ಏನು ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಮಾಡೇ ಮಾಡ್ತೀವಿ. ಬಡವರ ಮಕ್ಕಳು ಬೆಳಿಬೇಕು, ರೈತರ ಮಕ್ಕಳು ಉದ್ಧಾರ ಆಗಬೇಕು. ಇದು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಿರೋ ಟ್ರೆಂಡ್. ಜನಪ್ರತಿನಿಧಿಗಳು ಕೂಡ ಹೋದಲ್ಲಿ ಬಂದಲ್ಲಿ ಇದೇ ಡೈಲಾಗ್ ಹೊಡಿತಿದ್ದಾರೆ. ಓಟ್ ಕೇಳೋ ಟೈಮ್ ಬಂತಂದ್ರೆ ಸಾಕು ಉದ್ದುದ್ದ ಭಾಷಣ ಬಿಗಿತಾರೆ. ಆದರೆ ಇವರ ಭಾಷಣಗಳು ಟೊಳ್ಳು ಭರವಸೆಗಳಾಗಿಯೇ ಹೊರತು ನಯಾ ಪೈಸೆ ಕೆಲಸಕ್ಕೆ ಬರ್ತಿಲ್ಲ. ಜನರಿಗೆ ಭರವಸೆಯೇ ಬೆಳಕು ಮೂಡ್ತಿಲ್ಲ. ಅದರಲ್ಲೂ ಸರ್ಕಾರಿ ಶಾಲೆ ಅಂದ್ರೆ ಸಾಕು ಮೂಗು ಮುರಿಯೋರೆ ಜಾಸ್ತಿ ಆಗೋಗಿದ್ದಾರೆ. ಬಡವರ ಮಕ್ಕಳು ಓದೋ ಶಾಲೆ, ಹೇಳೋರ್ಯಾರು ಕೇಳೋರ್ಯಾರು ಅಂತ ಡೋಂಟ್ ಕೇರ್ ಅಂತಿದ್ದಾರೆ. ಆದ್ರೆ ಜನರ ಧ್ವನಿಯಾಗಿರೋ ನ್ಯೂಸ್ 18 ಬಿಡಬೇಕಲ್ಲ. ಸರ್ಕಾರದ ಕಣ್ತೆರೆಸೋ ಕೆಲಸ ಮಾಡ್ತಿದ್ದು ಮಕ್ಕಳ ನರಕ ಯಾತನೆಗೆ ಮುಕ್ತಿ ನೀಡೋ ಕೆಲಸ ಮಾಡಿಸಿದೆ. ಹೊಸ ವಸತಿ ಶಾಲೆ ಕಟ್ಟಡಕ್ಕಿಲ್ಲ ಉದ್ಘಾಟನೆ ಭಾಗ್ಯ. ಹಳೆ ಗೋಡೌನ್ನಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ. ಹೇಗಿದೆ ನೋಡಿ ಸರ್ಕಾರಿ ಶಾಲೆಯ ದುಸ್ಥಿತಿ. ಹಳೆ ಗೋಡೌನ್ನಲ್ಲೇ ನಿತ್ಯ ಪಾಠ ಕೇಳ್ತಾ ಇದ್ದಾರೆ. ಕುಡಿಯೋಕೆ ನೀರಿಲ್ಲ, ಸರಿಯಾಗಿ ಶೌಚಾಲಯವಿಲ್ಲ. ಹಳೆ ಕಟ್ಟಡ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಇದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿರೋ ಶಾಲೆಯ ದುಸ್ಥಿತಿ. ಈ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರೋದು ಬೇರ್ಯಾರೂ ಅಲ್ಲ, ಸಚಿವ ಶಿವರಾಜ ತಂಗಡಗಿ. ಈ ಕ್ಷೇತ್ರದಲ್ಲೇ ಸಚಿವರಿದ್ರು ಈ ಶಾಲೆಗೆ ಮುಕ್ತಿ ಸಿಕ್ಕಿಲ್ಲ. 2017-18ನೇ ಸಾಲಿನಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆ ಆರಂಭಿಸಲಾಗಿದೆ. ಅಂದಿನಿಂದಲೂ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ.
ಆಯ್ತು ಸರ್, ಆದ್ರೆ ಬಿಲ್ಡಿಂಗ್ ಇಲ್ರಿ ನಮ್ಗೆ. ಇಲ್ಲಿ ಕ್ಲಾಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಸರ್. ಇಲ್ಲೇ ಅಗ್ಲ ಬಗ್ಲ ಇರೋದಕ್ಕೆ ಬಿಲ್ಡಿಂಗ್ ಒಂದು ಕರೆಕ್ಟ್ ಇರೋಕೆಲ್ಲ ಇಲ್ಲಿ ಚೆನ್ನಾಗಿಲ್ಲ ಸರ್. ಬಿಲ್ಡಿಂಗ್ ಸರ್, ಹಾಸ್ಟೆಲ್ ಎಲ್ಲ ನೀರ್ ಜಾಸ್ತಿ ಇಲ್ಲ ಸರ್. ಮಳೆ ಬಂದ್ರೆ ಗೋಡನ್ ಎಲ್ಲ ಸರ್ ಇಲ್ಲಿ ಎಲ್ಲ ಅಡ್ಡಾಡ್ತಾರೆ. 3 ವರ್ಷಗಳ ಹಿಂದೆ ಕೆಕೆಆರ್ಡಿಬಿ ಅನುದಾನದಲ್ಲಿ ಬೃಹತ್ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿದೆ. 11 ಕೋಟಿ ಸುರಿದು ಶಾಲಾ ಕಟ್ಟಡ ನಿರ್ಮಿಸಿದ್ದಾರೆ. ಆದರೆ ಆ ಶಾಲೆಯಲ್ಲಿ ಶೌಚಾಲಯವಿಲ್ಲ ಅನ್ನೋ ನೆಪ ಹೇಳಿ ಇದೇ ಗೌಡೌನ್ನಲ್ಲಿ ಉಳ್ಕೊಂಡಿದ್ದಾರೆ. ಇದರ ಜೊತೆಗೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ವಸತಿ ಶಾಲೆಯ ಕಟ್ಟಡ ಮಂಜೂರಾಗಿದ್ದಂತೆ. ಹೀಗಾಗಿ ಈಗಿನ ಸಚಿವರು ಉದ್ಘಾಟನೆಗೆ ಮನಸ್ಸು ಮಾಡುತ್ತಿಲ್ಲ ಅನ್ನೋ ಆರೋಪವಿದೆ. ಹೀಗಾಗಿ ಈ ಕಟ್ಟಡ ಪುಂಡಪೋಖರಿಗಳ ಪಾಲಿನ ಅಡ್ಡೆಯಾಗಿ ಹೋಗಿದೆ. ರೆಡಿಯಾಗಿರ್ತಕ್ಕಂಥ ಕಟ್ಟಡಕ್ಕೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನ ಬರಮಾಡಲಿಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಇಲ್ಲೇನೋ ಟೆಂಡರ್ಗಳ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದನ್ನ ನಾವು ಗಂಭೀರವಾಗಿ ಪ್ರಶ್ನೆ ಮಾಡಬೇಕಾಗಿದೆ. ಈ ಬಿಲ್ಡಿಂಗ್ ಆಗಿ ಸುಮಾರು 2 ವರ್ಷಗಳಾಗಿರ್ಬೋದು ಸರ್, ಗಮನಿಸ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಗ್ಲಾಸ್ಗಳು ಕೂಡ, ಕಿಟಕಿಗಳು ಕೂಡ ಒಡೆದೋಗಿದ್ದಾವೆ. ಇವತ್ತು ಪುಂಡ್ರ ಕೈಗೆ ಈ ಒಂದು ಕಟ್ಟಡ ಹೋಗ್ತಾ ಇದೆ. ನಮ್ಮೂರಲ್ಲಿ ನ್ಯೂಸ್ 18 ವರದಿ ಸಿಕ್ತು ಸ್ಥಳಾಂತರ ಅಭಯ. ಹೊಸ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಮಾಡಿ ಏನಕ್ಕೆ ಪ್ರಯೋಜನಕ್ಕೆ ಬಂತು ನೋಡಿ. ಹೊಸ ಕಟ್ಟಡ ಹೆಂಗಿದೆ, ಇಲ್ಲಿನ ಮಕ್ಕಳ ಪರಿಸ್ಥಿತಿ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಮೂಲಕ ವರದಿ ಪ್ರಸಾರ ಮಾಡಿತ್ತು. ಯಾವಾಗ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಆಯ್ತೋ ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಬೆಳಗ್ಗೆ ವರದಿಯಾಗ್ತಾ ಇದ್ದಂತೆ ಸಂಜೆಯೊಳಗೆ ಶಾಲೆ ಸ್ಥಳಾಂತರದ ಮಾತಾಡಿದ್ದಾರೆ. ಶೌಚಾಲಯ ಕಾಮಗಾರಿಗೆ 40 ಲಕ್ಷ ಮಂಜೂರಾಗಿದ್ದು ಶೀಘ್ರವೇ ಶಾಲೆ ಸ್ಥಳಾಂತರಿಸ್ತೀವಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಜ್ಜಪ್ಪ ಅಭಯ ನೀಡಿದ್ದಾರೆ. ಒಂದು 15 ದಿವಸದಿಂದ 25 ದಿವಸಗಳ ಕಾಲಾವಕಾಶ ನಾವು ಕೇಳ್ಕೊಂಡಿದ್ದೇವೆ. ಫೆಬ್ರವರಿ ಅಂತ್ಯ ಅಂತ ಇಟ್ಕೊಳ್ಬೋದು. ಲಾಸ್ಟ್ ಫೆಬ್ರವರಿ ಅಂತ್ಯದೊಳಗಾಗಿ ಅಲ್ಲಿ ಎಲ್ಲ ಟಾಯ್ಲೆಟ್ ಬಾತ್ರೂಮ್ ರೆಡಿ ಆಗ್ತದೆ. ನಮ್ಮ ಮಕ್ಕಳನ್ನು ಏನು ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಶಿಫ್ಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಬಡವರ ಮಕ್ಕಳು ಅಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಡಿದ್ದಾರೆ. ಆದರೆ ನೊಂದವರ ಧ್ವನಿಯಾಗಿರೋ ನ್ಯೂಸ್ 18 ಮಾತ್ರ ಸದಾ ನಿಮ್ಮ ಜೊತೆಗೆ ನಿಂತಿರುತ್ತೆ. ಶರಣಪ್ಪ ಬಾಜರಾಪುರ, ನ್ಯೂಸ್ 18 ಕೊಪ್ಪಳ.